ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಒನ್ ಕ್ರೇಜಿ ಇಂಟ್ವರ್ಡ್ ಯೂಟ್ಯೂಬ್ ಚಾನಲ್. ಸೊ ಇದು ಇನ್ನೊಂದು ಟ್ರಾವೆಲ್ ವ್ಲಾಗ್. ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಇವಾಗ ನಾವು ಬ್ಯಾಂಕಾಕಲ್ಲಿದ್ದೀವಿ. ಸೊ ಇದಕ್ಕೆ ಮುಂಚೆ ಏನೇನಾಯ್ತಂತ ಹೋಗಿ ಒಂದು ಶಾರ್ಟ್ ಕ್ಲಿಪ್ನ ನೋಡ್ಕೊಂಡು ಬನ್ನಿ. ವಾಪಸ್ ಬಂದಮೇಲೆ ನಾನು ನಿಮ್ಮನ್ನ ಬ್ಯಾಂಕಾಕ್ ಟೂರಿಗೆ ಕರ್ಕೊಂಡು ಹೋಗ್ತೀನಿ. ಥೈಲ್ಯಾಂಡ್ಗೆ ಹೋಗ್ಬೇಕಂತ ಅನಿಸಿದ ತಕ್ಷಣ ಫ್ಲೈಟ್ ಟಿಕೆಟ್ಸ್ನ ಬುಕ್ ಮಾಡಿಕೊಂಡು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಫಿಟ್ ಚೆಕ್ ಮಾಡಿಕೊಂಡು ನಾವು ಹೊರಟಿದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ. ಥೈಲ್ಯಾಂಡ್ ಟ್ರಾವೆಲ್ಗೆ ಬೇಕಾಗಿರುವಂಥ ಎಲ್ಲ ಡೀಟೇಲ್ಸ್ನ ನಾನು ಈ ಸೀರೀಸಲ್ಲಿ ಶೇರ್ ಮಾಡ್ತೀನಿ. ಇದು ಈ ಥೈಲ್ಯಾಂಡ್ ಸೀರೀಸ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗಲ್ಲಿ ಥೈಲ್ಯಾಂಡ್ಗೆ ಹೋಗ್ಬೇಕಂದ್ರೆ ಅದಕ್ಕೆ ಮುಂಚೆ ಏನೇನು ಪ್ರಿಪ್ರೇಷನ್ಸ್ನ ಮಾಡ್ಕೋಬೇಕು ಅದನ್ನು ಶೇರ್ ಮಾಡ್ತೀನಿ. ಎಲ್ಲ ಡೀಟೇಲ್ಸ್ನ ನಾನು ಈ ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ. ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೂ ಬೇಕಿದ್ರೆ ಒಂದು ಬುಕ್ ಮತ್ತು ಪೆನ್ನ ಇಟ್ಕೊಂಡು ಈ ವಿಡಿಯೋನ ವಾಚ್ ಮಾಡಿ ಆ್ಯಂಡ್ ಎಲ್ಲೆಲ್ಲಿ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅನಿಸುತ್ತೆ ಆವಾಗ ವಿಡಿಯೋನ ಪಾಸ್ ಮಾಡಿ ನೀವು ನಿಮ್ಮ ನೋಟ್ಸ್ನ ನೋಟ್ ಡೌನ್ ಮಾಡ್ಕೋಬೋದು. ಮತ್ತೊಂದು ಕಂಟ್ರಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಿರೋ ಎಕ್ಸೈಟ್ಮೆಂಟ್ ಒಂದು ಕಡೆ ಆದರೆ ನರ್ವಸ್ನೆಸ್ ಒಂದು ಕಡೆ. ಬ್ಯಾಂಕಾಕ್ ಬ್ಯಾಂಗ್ಳೂರ್ ಥರ ತುಂಬಾ ದೊಡ್ಡೂರು, ಎಷ್ಟೇ ಪ್ಲ್ಯಾನ್ ಮಾಡಿದ್ರೂ ಮುಗಿತಾನೇ ಇರಲಿಲ್ಲ. ಈ ಜರ್ನಿ ನನಗೊಂಥರ ಪ್ರಿಪೇರ್ ಆಗದೆ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿರೋ ಫೀಲಿಂಗ್ ಕೊಡ್ತಿತ್ತು. ಮೊದಲಿಗೆ ವೀಸಾ. ಥೈಲ್ಯಾಂಡ್ಗೆ ಇಂಡಿಯನ್ಸ್ಗೆ ಕರೆಂಟ್ಲಿ ವೀಸಾ ಫ್ರೀ ಇದೆ. ಅಂದರೆ ನಿಮಗೆ ಯಾವುದೇ ವೀಸಾ ಬೇಕಾಗಿಲ್ಲ ಥೈಲ್ಯಾಂಡ್ ಟ್ರಾವೆಲ್ ಮಾಡೋದಕ್ಕೆ. ಸೊ ವೀಸಾ ಮೇಲೆ ನೀವು ಯಾವುದೇ ಅಮೌಂಟ್ನ ಸ್ಪೆಂಡ್ ಮಾಡಬೇಕಾಗಿಲ್ಲ. ಮೇ 2026 ಇಂದ ಇಂಡಿಯನ್ಸ್ಗೆ ಥೈಲ್ಯಾಂಡ್ ವೀಸಾ ಪಾಲಿಸಿ ಚೇಂಜ್ ಆಗಿದೆ. ಪರ್ ಪರ್ಸನ್ 2000 ಥೈ ಬಾತ್ ಕಾಸ್ಟ್ ಆಗುತ್ತೆ, ವಿಚ್ ಇಸ್ ಕ್ಲೋಸ್ ಟು 6000 ಇಂಡಿಯನ್ ರುಪೀಸ್ ಪರ್ ಪರ್ಸನ್ ಆ್ಯಂಡ್ ಅದು 15 ಡೇಸಿಗೆ ವ್ಯಾಲಿಡ್ ಇರುತ್ತೆ. ನೆಕ್ಸ್ಟು ಫ್ಲೈಟ್ ಟಿಕೆಟ್ಸ್. ಸೊ ನೀವು ತುಂಬ ಮುಂಚೆನೇ ಬುಕ್ ಮಾಡಿದ್ರೆ ಫ್ಲೈಟ್ ಟಿಕೆಟ್ಸ್ ನಿಮಗೆ ಆಸ್ ಲೋ ಆಸ್ 10,000 ಸಿಗುತ್ತೆ. ಅಂದರೆ 2-ವೇ ಫ್ಲೈಟ್ ಟಿಕೆಟ್ ಬ್ಯಾಂಗ್ಳೂರ್ ಟು ಬ್ಯಾಂಕಾಕ್ 2-ವೇ ಫ್ಲೈಟ್ ಟಿಕೆಟ್ ಆಸ್ ಲೋ ಆಸ್ 10,000 ಸಿಗುತ್ತೆ. ಸೊ 10,000 ಇಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನೀವು ಜಸ್ಟ್ 1 ಡೇ 2 ಡೇ ಮುಂಚೆ ಬುಕ್ ಮಾಡ್ಕೊತೀರಾ ಅಂತ ಹೇಳಿದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಸ್ಕೈ ಸ್ಕ್ಯಾನರಲ್ಲಿ ಫ್ರಮ್ ಆ್ಯಂಡ್ ಟು ಡೆಸ್ಟಿನೇಷನ್ಸ್ ಹಾಕಿ ಟ್ರಾವೆಲ್ ಮಾಡ್ತಿರೋ ಡೇಟ್ಸ್ನ ಹಾಕಿದ್ರೆ ಯಾವ್ಯಾವ ಫ್ಲೈಟ್ಸ್ ಅವೈಲೇಬಲ್ ಇದೆ ಅಂತ ಎಲ್ಲ ಫ್ಲೈಟ್ ಬುಕಿಂಗ್ ವೆಬ್ಸೈಟ್ಸ್ನು ಸರ್ಚ್ ಮಾಡಿ ಲಿಸ್ಟ್ನ ಕೊಡುತ್ತೆ. ಅದರಲ್ಲಿ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೋ ಆ ಫ್ಲೈಟ್ನ ನೀವು ಪಿಕ್ ಮಾಡ್ಬೋದು. ಮಿಡ್ ವೀಕ್ ಟ್ರಾವೆಲ್ ಮಾಡೋದ್ರಿಂದ ಫ್ಲೈಟ್ ಫೇರ್ ಸ್ವಲ್ಪ ಕಡಿಮೆ ಆಗುತ್ತೆ. ವೀಕೆಂಡ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾವುದೇ ಕಂಟ್ರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಟ್ರಾವೆಲ್ ಇನ್ಶೂರೆನ್ಸ್ ಮ್ಯಾಂಡೇಟ್ರಿ. ಗೋಯ್ಬಿಬೋ ಇಲ್ಲ ಇಕ್ಸಿಗೋ ಆ್ಯಪಲ್ಲಿ ಟ್ರಾವೆಲ್ ಇನ್ಶೂರೆನ್ಸ್ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ, ಅದನ್ನು ಚೂಸ್ ಮಾಡ್ಬೋದು. ನೆಕ್ಸ್ಟ್ ಮನಿ ಎಕ್ಸ್ಚೇಂಜ್. ಮನಿ ಎಕ್ಸ್ಚೇಂಜ್ ನೀವು 3 ಕಡೆ ಮಾಡ್ಬೋದು. ಒಂದು ಇಲ್ಲೇ ನಿಮ್ಮ ಮನೆ ಹತ್ರ ಇರೋ ಮನಿ ಎಕ್ಸ್ಚೇಂಜ್ ಸೆಂಟರ್ಸ್ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಬೋದು. ಇನ್ನೊಂದು ಏರ್ಪೋರ್ಟ್ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಬೋದು ಅಂಡ್ ಇನ್ನೊಂದು ಥೈಲ್ಯಾಂಡ್ ಅಲ್ಲಿ ಲ್ಯಾಂಡ್ ಆದ್ಮೇಲೂ ಎಕ್ಸ್ಚೇಂಜ್ ಮಾಡ್ಬೋದು. ಇಲ್ಲೇ ನಿಯರ್ ಬೈ ಎಕ್ಸ್ಚೇಂಜ್ ಸೆಂಟರ್ಸ್ ಅಲ್ಲಿ ಅಮೌಂಟ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ನನಗೆ ತುಂಬಾ ಕನ್ವೀನಿಯಂಟ್ ಅಂತ ಅನ್ಸುತ್ತೆ. ಮನಿ ಎಕ್ಸ್ಚೇಂಜ್ ಸೆಂಟರ್ಸ್ ನಿಯರ್ ಮಿ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಮ ಹತ್ರದಲ್ಲೇ ಇರೋ ಎಕ್ಸ್ಚೇಂಜ್ ಸೆಂಟರ್ಸ್ ನ ತೋರಿಸುತ್ತೆ. ಸೊ ಅಲ್ಲಿ ಹೋಗಿ ನೀವು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಇಂಡಿಯನ್ ರುಪೀಸ್ ನ ಕೊಟ್ಟರೆ ಅವರು ಥೈ ಬಾಟ್ ನ ಕೊಡ್ತಾರೆ ಅಂಡ್ ಕನ್ವರ್ಷನ್ ಫೀಸ್ ಕೂಡ ಕಡಿಮೆ ಇರುತ್ತೆ. ಕನ್ವರ್ಷನ್ ರೇಟ್ಸ್ ಒಳ್ಳೆ ರೇಟ್ ಸಿಗುತ್ತೆ ಅಂತ ಅನ್ಸುತ್ತೆ. ನೀವು ಏರ್ಪೋರ್ಟ್ ಅಲ್ಲಿ ಹೋಗಿ ಕನ್ವರ್ಟ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಫೀಸ್ ಸ್ವಲ್ಪ ಜಾಸ್ತಿ ಪೇ ಮಾಡಬೇಕಾಗುತ್ತೆ ಅಂಡ್ ಒಳ್ಳೆ ಕನ್ವರ್ಷನ್ ರೇಟ್ ಸಿಗೋದಿಲ್ಲ. ಥೈಲ್ಯಾಂಡ್ಗೆ ಹೋಗಿ ಕನ್ವರ್ಟ್ ಮಾಡಬೇಕಂತ ಹೇಳಿದ್ರೆ ನೀವು US ಡಾಲರ್ಸ್ನ ಕ್ಯಾರಿ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ US ಡಾಲರ್ ಆಲ್ರೆಡಿ ಇದ್ದರೆ ಓಕೆ, ಬಟ್ INRನ US ಡಾಲರ್ ಕನ್ವರ್ಟ್ ಮಾಡಿ US ಡಾಲರ್ನ ಮತ್ತೆ ಥೈ ಬಾಟಿಗೆ ಕನ್ವರ್ಟ್ ಮಾಡಿದ್ರೆ ಕನ್ವರ್ಷನ್ ಫೀಸ್ 2 ಟೈಮ್ಸ್ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಕಾಮಡೇಷನ್. ಸೊ ಅಕಾಮಡೇಷನ್ನ ಚೂಸ್ ಮಾಡಬೇಕಂದ್ರೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಬಿಕಾಸ್ ಥೈಲ್ಯಾಂಡಲ್ಲಿ 4 ಸ್ಟಾರ್ ಹೋಟೆಲ್ಸ್ 5 ಸ್ಟಾರ್ ಹೋಟೆಲ್ಸ್ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಮಲೇಷ್ಯಾ ಕಂಪೇರ್ ಮಾಡಿ ಥೈಲ್ಯಾಂಡ್ ಇಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಆ್ಯಂಡ್ 3 ಸ್ಟಾರ್ ಹೋಟೆಲ್ಸ್ ಎಲ್ಲ ಈಸಿಯಾಗಿ ಸಿಗುತ್ತೆ. ಬಟ್ ನೀವು ಬುಕ್ ಮಾಡಬೇಕಂದ್ರೆ booking.com ಇಲ್ಲ ಅಗೋಡಾದಲ್ಲಿ ಬುಕ್ ಮಾಡ್ಕೋಬೋದು. ಬಟ್ ಯಾವುದೇ ಹೋಟೆಲ್ನ ಬುಕ್ ಮಾಡೋದಕ್ಕೆ ಮುಂಚೆ ಗೂಗಲ್ ಮ್ಯಾಪ್ಗೆ ಹೋಗಿ ರೀಸೆಂಟ್ ರಿವ್ಯೂಸ್ನ ಚೆಕ್ ಮಾಡಿ. ಬಿಕಾಸ್ ನಾವು ಒಂದು ಹೋಟೆಲ್ನ ಚೂಸ್ ಮಾಡಿ ಇಟ್ಕೊಂಡಿದ್ವಿ, ಅದು booking.com ಮತ್ತು ಅಗೋಡಾದಲ್ಲಿ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿತ್ತು. ಅಂದರೆ ಟೂ ಗುಡ್ ಟು ಬಿ ಟ್ರೂ ಅನ್ನೋ ಥರ ಇತ್ತು. ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಬೇಸಿಕ್ ಅಂತ ಅನ್ನಿಸ್ತಾ ಇತ್ತು ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸ್ ಕೂಡ ತುಂಬ ಕಡಿಮೆ ಪ್ರೈಸಿಗೆ ಸಿಗ್ತಾ ಇತ್ತು. ಟೂ ಗುಡ್ ಟು ಬಿ ಟ್ರೂ ಅಂತ ಅನ್ನಿಸ್ತಾ ಇತ್ತು. ಸೊ ಲಾಸ್ಟ್ ಇನ್ನೇನು ಬುಕ್ ಮಾಡಬೇಕು ಅವಾಗ ಗೂಗಲ್ ಮ್ಯಾಪಲ್ಲಿ ರಿವ್ಯೂ ಚೆಕ್ ಮಾಡೋಣ ಅಂತ ಹೋಗ್ಬಿಟ್ಟು ಚೆಕ್ ಮಾಡಿದ್ವಿ. ಲೇಟೆಸ್ಟ್ ರಿವ್ಯೂಸು ಎಲ್ಲ 1 ಸ್ಟಾರ್ ರೇಟಿಂಗ್ ಇತ್ತು. ಆ್ಯಂಡ್ ಯೂಸರ್ ಇಮೇಜಸ್ ಅಪ್ಲೋಡ್ ಮಾಡಿರ್ತಾರಲ್ವ, ಸೊ ಆ ಇಮೇಜಸಲ್ಲಿ ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ ಗೂಗಲ್ ಮ್ಯಾಪಲ್ಲಿ. ಸೊ ಯಾವುದೇ ಹೋಟೆಲ್ನ ಬುಕ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಗೂಗಲ್ ಮ್ಯಾಪ್ಗೆ ಹೋಗ್ಬಿಟ್ಟು ರಿವ್ಯೂಸ್ನ ಚೆಕ್ ಮಾಡಿ. ಥೈಲ್ಯಾಂಡ್ ಇಸ್ ವೆರಿ ಮ್ಯಾಸಿವ್, ಇಟ್ಸ್ ಮೋರ್ ಲೈಕ್ ಬ್ಯಾಂಗ್ಳೂರ್. ಇವಾಗ ಬ್ಯಾಂಗ್ಳೂರ್ ಹೇಗೆ ತುಂಬ ದೊಡ್ಡದಿದೆ ಅಲ್ಲ, ಅದೇ ಥರ ಬ್ಯಾಂಕಾಕ್ ಇಸ್ ವೆರಿ ಮ್ಯಾಸಿವ್. ಸೊ ನೀವು ಬ್ಯಾಂಕಾಕಲ್ಲಿ ಅಕಾಮಡೇಷನ್ ಚೂಸ್ ಮಾಡ್ಬೇಕಂತ ಹೇಳಿದ್ರೆ ನೀವು ಯಾವ್ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಫಸ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಆ ಪ್ಲೇಸಸ್ಗೆ ನಿಯರ್ ಬೈ ಆಗಿರೋ ಅಕಾಮಡೇಷನ್ನ ಚೂಸ್ ಮಾಡಿ.
ಅದನ್ನ ಬುಕ್ ಮಾಡೋದಕ್ಕೂ ಮುಂಚೆ ಗೂಗಲ್ ಮ್ಯಾಪಲ್ಲಿ ಹೋಗ್ಬಿಟ್ಟು ರಿವ್ಯೂಸ್ನ ಚೆಕ್ ಮಾಡಿ. ನೆಕ್ಸ್ಟು ಸಿಮ್ ಕಾರ್ಡ್. ಥೈಲ್ಯಾಂಡಲ್ಲಿ ಲ್ಯಾಂಡ್ ಆಗ್ತಿದ್ದಾಗ ಏರ್ಪೋರ್ಟಲ್ಲಿ ಎಕ್ಸಿಟ್ ಆಗಬೇಕಾದ್ರೆ ಸಾಕಷ್ಟು ಸಿಮ್ ಕಾರ್ಡ್ ಕೌಂಟರ್ಸ್ ಇರುತ್ತೆ. ನಿಮಗೆ ಫಿಸಿಕಲ್ ಸಿಮ್ ಬೇಕಿದ್ರೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಕ್ಲೂಕ್ ಆ್ಯಪಲ್ಲಿ ಈ ಸಿಮ್ ಅವೈಲೇಬಲ್ ಇದೆ. 7 ಡೇಸ್ಗೆ ಇಟ್ ವಿಲ್ ಕಾಸ್ಟ್ ಅರೌಂಡ್ 700 to 800 ಇಂಡಿಯನ್ ರುಪೀಸ್. ಅದು ಇಲ್ಲಾಂದರೆ ನೀವು ಥೈಲ್ಯಾಂಡ್ ಸಿಟಿಯಲ್ಲಿ ಎಂಟರ್ ಆದಮೇಲೆ ಯಾವುದಾದ್ರು 7-Eleven ಸ್ಟೋರಿಂದ ಕೂಡ ಸಿಮ್ ಕಾರ್ಡ್ನ ಪರ್ಚೇಸ್ ಮಾಡ್ಬೋದು. ರೀಸೆಂಟಾಗಿ ಥೈಲ್ಯಾಂಡ್ ಡಿಜಿಟಲ್ ಅರೈವಲ್ ಕಾರ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೀವು ಥೈಲ್ಯಾಂಡಲ್ಲಿ ಲ್ಯಾಂಡ್ ಆಗೋದಕ್ಕೆ ಒಂದು 2-3 ದಿನ ಮುಂಚೆ ಈ ಫಾರ್ಮ್ನ ಫಿಲ್ ಮಾಡಿ ಇದನ್ನು ಪ್ರಿಂಟ್ಔಟ್ ತೊಗೊಳ್ಬೇಕಾಗುತ್ತೆ. ಬಿಕಾಸ್ ಇಮಿಗ್ರೇಷನಲ್ಲಿ ಈ ಫಾರ್ಮ್ನ ಚೆಕ್ ಮಾಡ್ತಾರೆ. ಆ್ಯಂಡ್ ಇಮಿಗ್ರೇಷನಲ್ಲಿ ಏನೇನು ಚೆಕ್ ಮಾಡ್ತಾರೆ ಅಂತ ಹೇಳಿದ್ರೆ ಟಿಕೆಟ್, ಟು ಆ್ಯಂಡ್ ಫ್ರೋ ಟಿಕೆಟ್, ಅಂದರೆ ಹೋಗೋದಕ್ಕೆ ಬರೋದಕ್ಕೆ ಎರಡಕ್ಕೂ ಟಿಕೆಟ್ಸ್ ಇದೆಯಾ ಅಂತ ಚೆಕ್ ಮಾಡ್ತಾರೆ, ಫ್ಲೈಟ್ ಟಿಕೆಟ್ಸ್. ಆ್ಯಂಡ್ ಅಕಾಮಿಡೇಷನ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಆ್ಯಂಡ್ TDSE ಫಾರ್ಮ್ನ ಫಿಲ್ ಮಾಡಿದ್ದೀರಾ ಅಂತ ಚೆಕ್ ಮಾಡ್ತಾರೆ. ಎಷ್ಟು ಅಮೌಂಟ್ ಕ್ಯಾರಿ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಸೊ ಮಿನಿಮಮ್ 20,000 ಥಾಯ್ ಬಾತ್ನ ಕ್ಯಾರಿ ಮಾಡಬೇಕಂತ ಸಜೆಸ್ಟ್ ಮಾಡ್ತಾರೆ. ಅಟ್ಲೀಸ್ಟ್ ನಿಮ್ಮ ಹತ್ರ ಅಷ್ಟು ಕ್ಯಾಶ್ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಫಾರೆಕ್ಸ್ ಕಾರ್ಡ್ಸ್ ಇಲ್ಲ ಕ್ರೆಡಿಟ್ ಕಾರ್ಡ್ಸ್ ಇದ್ದರೆ ಅದು ಓಕೆ. ಬ್ಯಾಂಕಾಕ್ ರೀಚ್ ಆಗೋದಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಈ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಮನೆಗಳೆಲ್ಲ ಹೇಗೆ ಜೋಡಿಸಿದ್ದಾರೆ ಅಂತ ಹೇಳಿದ್ರೆ ಯಾವುದೋ ಪುಸ್ತಕದ ಪುಟದಲ್ಲಿ ಅಕ್ಷರಗಳನ್ನ ಜೋಡಿಸಿರೋ ಹಾಗೆ ಕಾಣಿಸುತ್ತೆ. ಹೌ ಟು ರೀಚ್ ಫ್ರಮ್ ಏರ್ಪೋರ್ಟ್ ಟು ಹೋಟೆಲ್. ಸೊ ಬ್ಯಾಂಕಾಕಲ್ಲಿ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಇದೆ. ಒಂದು ಸುವರ್ಣಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಇನ್ನೊಂದು ಡಾನ್ ಮುಯಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಸುವರ್ಣಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ್ಬಿಟ್ಟು ಸ್ವಲ್ಪ ಹಳೇದು. ಡಾನ್ ಮುಯಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ್ಬಿಟ್ಟು ಬ್ಯಾಂಕಾಕಲ್ಲಿ ಸೆಕೆಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಎರಡು ಆಲ್ಮೋಸ್ಟ್ ಈಕ್ವಲ್ ಡಿಸ್ಟೆನ್ಸ್ ಎಲ್ಲ ಇದೆ ಸಿಟಿ ಸೆಂಟರಿಂದ. ಆಲ್ಮೋಸ್ಟ್ ಲೈಕ್ 25-30 ಕಿಲೋಮೀಟರ್ಸ್ ದೂರದಲ್ಲೇ ಇದೆ. ಆ್ಯಂಡ್ ನಾವು ಲ್ಯಾಂಡ್ ಆಗಿದ್ದು ಸುವರ್ಣಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಮೋಸ್ಟ್ ಆಫ್ ದ ಫ್ಲೈಟ್ಸ್ ನೋಡಿದ್ರೆ ನಿಮಗೆ ಡಾನ್ ಮುಯಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇರುತ್ತೆ. ಬಟ್ ನನಗೆ ಸುವರ್ಣಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಏನಕ್ಕಂತ ಹೇಳಿದ್ರೆ ಅಲ್ಲಿ ಸಮುದ್ರ ಮಂಥನದು ಒಂದು ಸ್ಟ್ಯಾಚ್ಯೂ ಇದೆ. ಸೊ ಆ ಸ್ಟ್ಯಾಚ್ಯೂನ ನೋಡಬೇಕಿತ್ತು. ಅದಕ್ಕೋಸ್ಕರ ನಾನು ಎಂಟ್ರಿ ಆ್ಯಂಡ್ ಎಕ್ಸಿಟ್ ಎರಡನ್ನೂ ಸುವರ್ಣಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದಾನೇ ತಗೊಂಡಿದ್ದೆ. ಅಲ್ಲಿಂದ 3 ಆಪ್ಷನ್ಸ್ ಇದೆ ನೀವು ಸಿಟಿ ರೀಚ್ ಆಗೋದಕ್ಕೆ. ಒಂದು ಬೈ ಕ್ಯಾಬ್ ರೀಚ್ ಆಗ್ಬೋದು, ಇಲ್ಲಾಂದರೆ ಒಂದು ಬೈ ಬಸ್ ರೀಚ್ ಆಗ್ಬೋದು, ಒಂದು ಬೈ ಟ್ರೈನ್ ರೀಚ್ ಆಗ್ಬೋದು. ಟ್ರೈನ್ ಅಂದರೆ ಇಟ್ಸ್ ಲೈಕ್ ಮೆಟ್ರೋ. ಏರ್ಪೋರ್ಟ್ ರೈಲ್ ಲಿಂಕ್ ಅಂತ ಇದೆ. ಸೊ ಪಯಥಾಯ್ ಅಂತ ಅಂದ್ಬಿಟ್ಟು ಅದು ಲಾಸ್ಟ್ ಸ್ಟಾಪ್, ಏರ್ಪೋರ್ಟ್ ರೈಲ್ ಲಿಂಕ್ನ ಲಾಸ್ಟ್ ಸ್ಟಾಪ್. ಆ್ಯಂಡ್ ಅದು ಸಿಯಾಮ್ ಸ್ಕ್ವೇರ್ ಹತ್ರದಲ್ಲಿದೆ, ವಿಚ್ ಇಸ್ ಮೋರ್ ಲೈಕ್ ಸಿಟಿ ಸೆಂಟರ್. ಏರ್ಪೋರ್ಟಿಂದ ಎಕ್ಸಿಟ್ ಆಗಬೇಕಾದ್ರೆ ಯಾವ್ಯಾವ ಟ್ರಾನ್ಸ್ಪೋರ್ಟ್ಗೆ ಎಲ್ಲೆಲ್ಲಿ ಹೋಗಬೇಕಂತ ಕ್ಲಿಯರ್ ಆಗಿ ಬೋರ್ಡ್ ಹಾಕಿದ್ದಾರೆ. ರೆಡ್ ಕಲರ್ ಐಕಾನ್ ಏರ್ಪೋರ್ಟ್ ರೈಲ್ ಲಿಂಕ್ ಐಕಾನ್. ಆ್ಯಂಡ್ ಇದು ಬೇಸ್ಮೆಂಟಲ್ಲಿರುತ್ತೆ. ಇದನ್ನು ಆಕ್ಸೆಸ್ ಮಾಡೋದಕ್ಕೆ ನೀವು ಯಾವುದೇ ರೀತಿ ಟಿಕೆಟ್ ಪರ್ಚೇಸ್ ಮಾಡಬೇಕಾಗಿಲ್ಲ. ಡೈರೆಕ್ಟಾಗಿ ವೀಸಾ ಕ್ರೆಡಿಟ್ ಕಾರ್ಡ್ನ ಸ್ವೈಪ್ ಮಾಡಿ ಎಂಟರ್ ಆಗ್ಬೋದು. ಗೈಸ್, ನಾವಿವಾಗ ಬ್ಯಾಂಕಾಕಲ್ಲಿ ಲ್ಯಾಂಡ್ ಆಗಿ ಒಂದು 3 hours ಟ್ರಾವೆಲ್ ಮಾಡಿದ್ದೀವಿ. ಏರ್ಪೋರ್ಟಿಂದ ಜಸ್ಟ್ ರೂಮ್ ರೀಚ್ ಆಗೋದಕ್ಕೆ ವಿ ಹ್ಯಾವ್ ಟ್ರಾವೆಲ್ಡ್ ಫಾರ್ 3 to 4 hours. ಟ್ರಾನ್ಸ್ಪೋರ್ಟೇಷನ್ ಇಸ್ ಸೂಪರ್ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಸೊ ಇವಾಗಷ್ಟೇ ಲ್ಯಾಂಡ್ ಆಗಿದ್ದೀವಿ. ಇನ್ನು ಬೇರೆ ಬೇರೆ ಯಾವ್ಯಾವ ವೇಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇದೆ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡೋಣ. ನಾವು ಸ್ಟೇ ಆಗಿದ್ದಂಥ ಪ್ರಾಪರ್ಟಿ ನೇಮ್ ಬಂದ್ಬಿಟ್ಟು ಐ ಚೆಕ್ ಇನ್ ಥಾಪ್ರಾ ಅಂತ. ಇದು ಥಾಲೆತ್ಪ್ಲು BTS ಸ್ಟೇಷನ್ಗೆ ವಾಕೇಬಲ್ ಡಿಸ್ಟೆನ್ಸಲ್ಲಿತ್ತು. ದಟ್ ಈಸ್ ಅ ಮೇನ್ ರೀಸನ್ ಫಾರ್ ಚೂಸಿಂಗ್ ದಿಸ್ ಪ್ರಾಪರ್ಟಿ. ಇವಾಗ ಕ್ವಿಕ್ ಆಗಿ ರೂಮ್ ಟೂರ್ ನೋಡೋಣ ಬನ್ನಿ. ಸೊ ದೇವ್ ಗಿವನ್ ಅ ಕಬೋರ್ಡ್ ಹಿಯರ್ ಆ್ಯಂಡ್ ದಿಸ್ ಇಸ್ ದ ಕಾಫಿ ಸ್ಟೇಷನ್. there's a fridge and there's a washroom here. And there's a big mirror here, and there's a study table, phone, dustbin. They've given a TV. There's one more mirror, and yeah, this is how the room looks like. They've given basic lamps next to the bed, and there's socket on each side, and there's a sofa here. There's just AC also. And there's a balcony also. But there's an electric pole here. Okay. ಐ ಚೆಕ್ ಇನ್ ಥಾಪ್ರಾಯಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ಲೈಫ್ ಸ್ಟೋರ್ ದ ಮಾಲ್ ಅಂತ ಒಂದು ಮಾಲ್ ಇದೆ. ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ಆ್ಯಂಡ್ ಥೈಲ್ಯಾಂಡಲ್ಲಿ ಯಾವುದೇ ಸ್ಟ್ರೀಟಲ್ಲಿ ನೋಡ್ರೂ ಈ ಥರ ಫುಡ್ ಸ್ಟಾಲ್ಸ್ನ ಇಟ್ಕೊಂಡಿರ್ತಾರೆ.
ನಾನ್ ವೆಜಿಟೇರಿಯನ್ಸ್‌ಗೆ ತುಂಬಾ ಆಪ್ಷನ್ಸ್ ಇದೆ. ಬಟ್ ವೆಜಿಟೇರಿಯನ್ಸ್‌ಗೆ ಆಪ್ಷನ್ ತುಂಬಾ ಕಡಿಮೆ ಅಂತ ಅನ್ನಿಸ್ತು. ನಾನು ಯಾವಾಗಲೂ ಟ್ರಾವೆಲ್ ಮಾಡಬೇಕಂದ್ರೆ ಓವರ್‌ನೈಟ್ ಟ್ರಾವೆಲ್ ಮಾಡೋದನ್ನ ಪ್ರಿಫರ್ ಮಾಡ್ತೀನಿ. ಸೊ ದ್ಯಾಟ್ ಒನ್ ಡೇ ಪ್ಲೇಸ್‌ನ ಎಕ್ಸ್‌ಪ್ಲೋರ್ ಮಾಡೋದಕ್ಕೆ ಸೇವ್ ಆಗುತ್ತಂತ. ಬಟ್ ಈ ಸತಿ ಬೇರೆ ಆಪ್ಷನ್ನೇ ಇರಲಿಲ್ಲ. ಸೊ ವಿ ವೆಂಟ್ ವಿತ್ ಮಾರ್ನಿಂಗ್ ಟ್ರಾವೆಲ್. ಇವಾಗಿಲ್ಲಿ ನೋಡ್ತಿರೋದು ಮೋಶಿ ಮೋಶಿ ಅಂತ ಒಂದು ಸ್ಟೋರ್. ನಮ್ಮ ಇಂಡಿಯಾದಲ್ಲಿ ಮಿನಿಸೋ ಹೇಗೆ ಜಾಪನೀಸ್ ಸ್ಟೋರ್ ಇದೆ, ಅದೇ ಥರ ಥೈಲ್ಯಾಂಡಲ್ಲಿ ಮೋಶಿ ಮೋಶಿ ಅಂತ ಒಂದು ಜಾಪನೀಸ್ ಸ್ಟೋರ್ ಇದೆ. ಸೊ ಇದು ನಮ್ಮ ಥೈಲ್ಯಾಂಡ್ ಟ್ರಿಪ್‌ನ ಫೇವ್ರೆಟ್ ಪಾರ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈ ಮೋಶಿ ಮೋಶಿ ಸ್ಟೋರ್‌ನ ಅಟ್‌ಲೀಸ್ಟ್ 4 ಡಿಫ್ರೆಂಟ್ ಪ್ಲೇಸಸಲ್ಲಿ ಥೈಲ್ಯಾಂಡಲ್ಲಿ ವಿಸಿಟ್ ಮಾಡಿದ್ದೀವಿ. ಇಲ್ಲಿ ತುಂಬಾ ಕ್ಯೂಟ್ ಆಗಿರೋ ಐಟಮ್ಸ್ ಇತ್ತು. ಆಕ್ಸೆಸರೀಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಇಲ್ಲ ಗೇಮ್ಸ್ ಆಗಿರ್ಬೋದು, ಸಾಕಷ್ಟು ಐಟಮ್ಸ್ ಇತ್ತು. ತುಂಬಾ ಕ್ಯೂಟ್ ಆಗಿರೋ ಐಟಮ್ಸ್ ಇತ್ತು ಆ್ಯಂಡ್ ಪ್ರೈಸಸ್ ಕೂಡ ತುಂಬ ಅಫೋರ್ಡಬಲ್ ಆಗಿತ್ತು. ಸೇಮ್ ಇಂಡಿಯಾದಲ್ಲಿ ಮಿನಿಸೋದಲ್ಲಿ ಯಾವ ಥರ ಪ್ರೈಸ್ ಇದೆ ಅದೇ ಥರ ಪ್ರೈಸ್ ರೇಂಜ್ ಇತ್ತು ಅಂತಲೇ ಹೇಳ್ಬೋದು. ಚೌಪ್ರಯ ಅಂತ ಒಂದು ರಿವರ್ ಬ್ಯಾಂಕಾಕಲ್ಲಿ ಪಾಸ್ ಆಗುತ್ತೆ. ಸೊ ಬ್ಯಾಂಕಾಕಲ್ಲಿ ರಿವರ್ ಅಕಾಮಿಡೇಷನ್ಸ್ ಕೂಡ ಅವೈಲಬಲ್ ಇದೆ. ಸೊ ನೀವೇನಾದ್ರು ರಿವರ್ ಅಕಾಮಿಡೇಷನ್ನ ಚೂಸ್ ಮಾಡಿದ್ರೆ ನೀವು ರಿವರ್ ವಾಕಿಗೆ ಹೋಗ್ಬೋದು. ನಮಗೆ ನಾವು ಇದ್ದಿದ್ದ ಸ್ಟೇಗೆ ರಿವರ್ ತುಂಬ ದೂರ ಇತ್ತು. ಸೊ ಮಾಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಲಿಗೆ ಬಂದಿದ್ವಿ. ಎಂಡಿಂಗ್ ದ ಡೇ ವಿತ್ 7-Eleven ಕಪ್ ನೂಡಲ್ಸ್ ಆ್ಯಂಡ್ ಎಂಟೈರ್ ಬ್ಯಾಂಕಾಕ್ ಟ್ರಾವೆಲ್ ಮಾಡೋದಕ್ಕೆ ಟಿಪ್ಸ್ ಆ್ಯಂಡ್ ಹ್ಯಾಕ್ಸ್ನ ಈ ಎಂಟೈರ್ ಸೀರೀಸಲ್ಲಿ ಶೇರ್ ಮಾಡ್ತೀನಿ. ಸೊ ಒನ್ ಕ್ರೇಜಿ ಇಂಟು ಯೂಟ್ಯೂಬ್ ಚಾನಲ್ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನ್ಯೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇನ್ಸ್ಟೆಂಟ್ ನೋಟಿಫಿಕೇಶನ್ ಬರುತ್ತೆ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಯಾರಾದರೂ ಥೈಲ್ಯಾಂಡ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾರೆ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.